ನಮ್ಮ ಸುತ್ತಮುತ್ತಲಿನ ಸಂಬಂಧಗಳನ್ನ, ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಿಗುವಂಥ ಒಂದಷ್ಟು ಟಿಪ್ಸು ಮತ್ತು ಯಾವ ರೀತಿದು ಅನುಕೂಲ ಆಗುತ್ತೆ ಅಂತ ಸರ್? ಈಗ ಸಂಬಂಧ ಭಾಳ ಇಂಪಾರ್ಟೆಂಟ್ ಅಲ್ಲ ಅಂತ ನಿಮಗೆಲ್ಲ ತಿಳಿದಿದೆ. ಯಾವುದೋ ಒಂದು ಸಭೆಗೆ ಹೋಗಿದ್ದೀರಿ, ಯಾರೋ ಒಬ್ರು ವ್ಯಕ್ತಿ ಬರ್ತಾರೆ, ಬಂದವರು ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಯಾವುದೋ ಮದುವೆಗೆ ಹೋಗ್ತೀರಿ, ಒಬ್ರು ಕೂತಿದ್ದಾರೆ, ಅವ್ರ ಸುತ್ತಮುತ್ತ 10 ಜನ ನಿಂತಿರ್ತಾರೆ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಉತ್ತಮ ಮಾನವೀಯ ಸಂಬಂಧಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಮಾತಾಡ್ತಾರೆ. ಮತ್ತು ಇನ್ನೊಂದಿದೆ, ಬಹಳ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ, ನಿರರ್ಗಳವಾಗಿ ನಾನೇ ಮಾತಾಡ್ತಿದ್ರೆ ನಾನು ಜನಪ್ರಿಯನಾಗುತ್ತೇನೆ. ನಿಮ್ಗೆ ಗೊತ್ತಿರ್ಬೋದು, ಎಷ್ಟು ಕಮ್ಮಿ ಮಾತಾಡ್ತೀರೋ, ಎಷ್ಟು ಜನರನ್ನು ಕೇಳಿಸಿಕೊಳ್ಳುತ್ತೀರೋ ಅದರ ಮೇಲೆ ನೀವು ಮೇಲಕ್ಕೆ ಹೋಗೋದು ಜೀವನದಲ್ಲಿ. ಗುಡ್ ಲಿಸ್ನರ್, ಬಿ ಎ ಗುಡ್ ಲಿಸ್ನರ್, ಎನ್ಕರೇಜ್ ಅದರ್ಸ್ ಟು ಟಾಕ್ ಅಬೌಟ್ ದೆಮ್ಸೆಲ್ಸ್. ಅದಕ್ಕೆ ದೇವರು ನಿಮಗೆ 2 ಕಿವಿ ಕೊಟ್ಟಿದ್ದಾನೆ, 1 ಬಾಯಿ ಕೊಟ್ಟಿದ್ದಾನೆ. 2ರಷ್ಟು ಕೇಳಿಸ್ಕೊಳ್ಳಿ, 1ರಷ್ಟು ಮಾತಾಡಿ ಅಂತ. ನಾನು ನೋಡಿದ್ದೀನಿ, ಕೆಲವರು ಏನು ಮಾತಾಡ್ತಾರೆ ಅಂತಂದರೆ ತಪ್ಪಿಸ್ಕೊಂಡು ಹೋಗೋಣ ಅನ್ಸ್ಬಿಡುತ್ತೆ. ಎಕ್ಸ್ಕ್ಯೂಸ್ ಮೀ ಅಂತ ಮೊಬೈಲ್ ತೊಗೊಂಡು ಆ ಕಡೆ ಹೋಗ್ತೀವಿ. ಇನ್ನು ಕೆಲವರು ಹೌದಾ ಅಂತ 4 ಕ್ವಶನ್ ಕೇಳ್ತಾರೆ. ನೀವು ಯಾವ ಊರಿನವರು? ಹೌದಾ, ಹೌದು. ನೀವು ಏನು ಓದಿದ್ರಿ ಅಂತ ಕೇಳಿ ನೀವು ಗಂಟೆಗಟ್ಟಲೆ ಮಾತಾಡ್ತೀರಿ. ಗಂಟೆಗಟ್ಟಲೆ ಮಾತಾಡಿದ ಮೇಲೆ ಆ ವ್ಯಕ್ತಿ ನಿಮ್ಮ ಹತ್ರ ಆಗ್ತಾನೆ. ಅದರಿಂದ ಭಾಳ ಇಂಪಾರ್ಟೆಂಟ್ ಸಂಬಂಧ. ಮತ್ತು ಇನ್ನೊಂದು ಹೇಳ್ತಾರೆ, ಇದು ನಾನು ಮಾತಾಡ್ತೀನಿ, ನೀವು ಕೇಳ್ತಾರೋ ಪ್ರಶ್ನೆ ಏನಿದೆ ಅಂತಂದರೆ ಒಂದು ಅಂದಾಜು 1.5 ಗಂಟೆ ಟಾಪಿಕ್ ಇದು. ನಾನು ಅದನ್ನ ನಿಮಗೆ ಸಾಧ್ಯ ಆ ಟಾಪಿಕ್ ಮೇಲೆ ಒಂದಷ್ಟು ಮಾತಾಡೋಣ. ಅದು ಆಮೇಲೆ ಮಾತಾಡೋಣ ಯಾವಾಗ್ಲಾರು. ಉದಾಹರಣೆಗೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದರೂ ಕೂಡ ಇಂದು ನಾನು ಒಬ್ಬ ಗಣ್ಯ ವ್ಯಕ್ತಿಯನ್ನು ಭೇಟಿಯಾಗಿದ್ದೇನೆ ಅನ್ನುವ ಭಾವನೆಯನ್ನು ಅವನಲ್ಲಿ ಮೂಡಿಸಿರಿ. ನಾನು ಹೇಳಿದ್ದು ಇನ್ನೊಂದ್ಸತಿ ಹೇಳಬೇಕಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದರೂ ಕೂಡ ಇಂದು ನಾನೊಬ್ಬ ಗಣ್ಯ ವ್ಯಕ್ತಿಯನ್ನು ಭೇಟಿಯಾಗಿದ್ದೇನೆ ಅನ್ನುವ ಭಾವನೆಯನ್ನು ಅವನಿಗೆ ಕೊಡಬೇಕು. ಹಾಗಾದಾಗ ಮಾತ್ರ ಆ ವ್ಯಕ್ತಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ, ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತಾನೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಸುಮಾರು ಜನ ಮಾಡ್ತಾರೆ, ನಾನು ಮಾಡ್ತೀನಿ. ಇವತ್ತು ನಾನೊಂದು ಮದುವೆಗೆ ಹೋಗಿದ್ದೆ, 3 ಹೊಸಬರು ಸಿಕ್ಕಿದ್ರು, ಮೊಬೈಲ್ ನಂಬರ್ನ ಹಂಚಿಕೊಂಡಿದ್ವಿ. ಮನೆಗೆ ಹೋದ ಮೇಲೆ ಮಾಡುವ ಮೊದಲ ಕೆಲಸ, ಡಿಯರ್ ಮಧುಸೂದನ್, ಟುಡೇ ಐ ಹ್ಯಾಡ್ ಎ ಗ್ರೇಟ್ ಫಾರ್ಚೂನ್ ಆಫ್ ಮೀಟಿಂಗ್ ಯು, ಯು ಹ್ಯಾವ್ ಗ್ರೇಟ್ ಫ್ಯೂಚರ್, ಐ ಲೈಕ್ಡ್ ಯುವರ್ ಥಾಟ್ಸ್ ಅಂತ ಹಾಕ್ಬಿಟ್ಟು ಕಳಿಸ್ಬಿಡಿ. ಅವರೇ ನಿಮಗೆ ಫೋನ್ ಮಾಡ್ತಾರೆ. ಇದನ್ನು ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ನಾನು ದೊಡ್ಡ ವ್ಯಕ್ತಿ, ನೀನೇನಿಲ್ಲ ಅನ್ನುವಂಥದ್ದನ್ನು ಒಂದು ಥರದ ಸಂಕೇತದಲ್ಲಿ ಹೇಳ್ತೀವಿ. ಮೇಲು ಕೀಳರಿಮೆ ಹುಟ್ಟಿಸುವಂಥ ಕೆಲಸ ಆಗಬಾರ್ದು, ನಾನೇ ಮೇಲು ಅನ್ನೋ ಭಾವನೆ ನಮ್ಮಲ್ಲಿರಬಾರ್ದು. ನಾನು ಓಪನ್ ಆಗಿ ಹೇಳಲ್ಲ, ನೀವೇನಿಲ್ಲ ಅಂತ ಹೇಳಿ, ಶಿವಕುಮಾರ್ ನೀವೇನಿಲ್ಲ ಅಂತ ಹೇಳಲ್ಲ. ಆ ಥರದ ಮಾತುಗಳನ್ನು ಮಾಡ್ತೀನಿ. ನೀವೇನಿಲ್ಲ, ನನಗೆಲ್ಲ ಗೊತ್ತು ಅಂತರದಲ್ಲಿ. ಅದು ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ಬಿಡುತ್ತೆ ನಿಮಗೆ, ಇವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ. ನೋಡಿ, ಕೆಲವ್ರನ್ನ ಭೇಟಿ ಆದರೆ ಇನ್ನೊಂದ್ಸತಿ ಭೇಟಿ ಆಗೋಣ ಅನಿಸುತ್ತೆ, ಕೆಲವ್ರನ್ನ ಭೇಟಿ ಆದರೆ ಬೇಡಪ್ಪ ಅನಿಸುತ್ತೆ. ಇದು ಸಂಬಂಧಗಳಲ್ಲಿ ದೊಡ್ಡ ಕೆಲಸವನ್ನು ಮಾಡ್ತದೆ. ಸಂಬಂಧಗಳಲ್ಲಿ 9 ಸೂತ್ರ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಕರಿತೀರೋ, ಜನಗಳಿಗೆ ಆಸಕ್ತಿ ಇದ್ದು ಈ ಒಂದು ಸೆಗ್ಮೆಂಟ್ನ ಚೆನ್ನಾಗಿ ನೋಡಿದ್ದಾರೆ. ನಾನೀಗ ಮಧ್ಯ ಮಾತಾಡ್ಬಿಡ್ತೀನಿ. ವೀಕ್ಷಕರೇ, ಕರ್ನಾಟಕದ ವಿಷಯದಲ್ಲಿ, ಕನ್ನಡಿಗರ ವಿಷಯದಲ್ಲಿ ನಿಮ್ಗೆ ಈ ರೀತಿಯ ವ್ಯಕ್ತಿತ್ವ, ಭಾಷೆ, ವಿಷಯ, ವಿಚಾರ ಸಿಗುವಂಥ ಕೆಲವು ಮಂದಿಯಲ್ಲಿ ಭರತ್ಚಂದ್ರ ಸರ್ ಕೂಡ ಒಬ್ಬರು. ಸೊ ಆ ಕಾರಣಕ್ಕೆ ನೀವು ಈಗ ನೋಡ್ತಿದ್ದೀರಲ್ಲ, ಈಗ ಭರತ್ಚಂದ್ರ ಸರ್ ಹೇಳ್ತಿದ್ದಾರೆ, ಈಗ ಅವರಾಗಲೇ ಟ್ರೈನಿಂಗ್ ಸೆಷನ್ಗಳನ್ನ ಸ್ಟಾಪ್ ಮಾಡಿದ್ದಾರೆ. ಸಾಕು, ನಾನು ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಆಸಕ್ತಿ ಇರೋ ಸಂಖ್ಯೆ ತೀರಾ ಕಡಿಮೆ ಆಗ್ತಿದೆ ಅಂತ, ಹೇಳೋರ ಸಂಖ್ಯೆ ತೀರಾ ಕಡಿಮೆ ಆಗ್ತಿದೆ ಅಂತ. ಸೊ ಹಾಗಾಗಿ ನಿಮ್ಗೆ ಈ ವಿಷಯಗಳಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ. ನೀವು ಎಷ್ಟು ಕಾಮೆಂಟ್ಗಳನ್ನ ನೀವು ಮಾಡ್ತೀರಿ ಅದರ ಆಧಾರದ ಮೇಲೆ ಮುಂದಿನ ಎಪಿಸೋಡ್ಗಳನ್ನ ಸರ್ ಜೊತೆ ನಾನು ಕಂಟಿನ್ಯೂ ಮಾಡ್ತೀನಿ. ಎಸ್ ಸರ್, ಪ್ಲೀಸ್. ಮತ್ತೊಂದು ವಿಚಾರ ಹೇಳಬೇಕಾಗ್ತದೆ. ಎಸ್ ಸರ್. ನಾನು ಮಾತನಾಡಿದ್ದು ಸರಿ ಇದೆ, ಸಮಂಜಸವಾಗಿದೆ ಎಂದು ಕಂಡು ಬಂದರೆ ನೀವು ಕೇಳಿಸಿಕೊಂಡದ್ದು ಖುಷಿಯಾಯಿತು. ಆದರೆ ಇದು ಸರಿ ಇದೆ ಅಂತಂದರೆ ಅದನ್ನು
ಇತರರಿಗೆ ಫಾರ್ವರ್ಡ್ ಮಾಡಲಿಕ್ಕೆ ಯಾಕೆ ಹಿಂದೇಟು ಹಾಕುತ್ತೀರಿ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ ಜನರ ಹತ್ರ ಉತ್ತರ ಇಲ್ಲ. ಹೆಬ್ಬಾಳ ಬ್ರಿಡ್ಜ್ನಲ್ಲಿ ಇವತ್ತು 3 ಜನ ಸತ್ತೋದ್ರು ಅಂತ ಯಾವ್ದಾದ್ರು ವಿಡಿಯೋ ಬಂದರೆ ಶೇರ್ ಮಾಡಿ, ಅದನ್ನು ನಾನು 1 ಲಕ್ಷ ಜನಕ್ಕೆ ಶೇರ್ ಮಾಡ್ತೀನಿ. ಆದರೆ ಧನಾತ್ಮಕವಾದಂಥ ವಿಚಾರಗಳು ಬಂದಾಗ, ಒಳ್ಳೆಯ ವಿಚಾರಗಳು ಬಂದಾಗ ಅದನ್ನು ನಾನು ಯಾರಿಗೂ ಫಾರ್ವರ್ಡ್ ಮಾಡುವುದಿಲ್ಲ. ಮತ್ತು ಹಿಂದಿನ ದಿನಗಳಲ್ಲಿ ನಾನು ಕಾರ್ಯಾಗಾರವನ್ನು ತೆಗೆದುಕೊಂಡಿದ್ದೇನೆ, ನನ್ನ ಜೀವನ ಬದಲಾಗಿದೆ ಅಂತಂದರೆ ಇನ್ಯಾರಾದರೂ ಅಲ್ಲಿ ಹೋದರೆ ನನಗೇನಾದರೂ ಕಾಂಪಿಟೇಷನ್ಗೆ ಬರ್ತಾರೋ ಅನ್ನೋ ಭಯದಿಂದಲೂ ಜನ ಹೇಳೋದಿಲ್ಲ. ಎಸ್, ಈ ಟೈಮಲ್ಲಿ ಇದೊಂದು ಒಳ್ಳೆ ಪ್ರಶ್ನೆ ಅಂತ ನನ್ಗನ್ಸುತ್ತೆ. ಜನರಲ್ ಯಾಕೆ ಯಾವಾಗಲೂ ಜಾಸ್ತಿ ನೆಗೆಟಿವ್ ಅಂಶಗಳು, ನೆಗೆಟಿವಿಟಿ ಯಾಕೆ ಅಂತ. ನನಗೊಬ್ಬರು ಹೇಳ್ತಾ ಇದ್ರು, ವಿದೇಶಕ್ಕಲ್ಲೆಲ್ಲೋ ಫ್ರಾನ್ಸ್ ಎಲ್ಲ ಕಡೆ ಹೋಗಿ ಬಂದಾಗ ಜನ ಎಲ್ಲ ಸ್ಮೈಲ್ ಮಾಡ್ತಿರ್ತಾರೆ, ಬಟ್ ನಾನು ಏರ್ಪೋರ್ಟಲ್ಲಿ ಇಳಿದು ಬರ್ಬೇಕಾದ್ರೆ ಎಲ್ಲರೂ ಮುಖದಲ್ಲಿ ಸಪ್ಪೆ ಆಗಿರುತ್ತೆ, ನಿರಾಸೆ ಇರುತ್ತೆ, ಖುಷಿ ಇಲ್ಲ, ಯಾರೊಬ್ರು ಸ್ಮೈಲ್ ಮಾಡಲ್ಲ ಅಂತ. ಯಾರೋ ವಿದೇಶಿ ಪ್ರಜೆಗಳು ಬಂದು ನೋಡಿದಾಗ ಸುಮ್ಮನೆ ಅವ್ರು ಸ್ಮೈಲ್ ಮಾಡ್ತಾರೆ. ಲೈಕ್ ಯಾಕೆ ನಮ್ಮಲ್ಲಿ ನೆಗೆಟಿವಿಟಿ ಯಾಕೆ ನಮ್ಮಲ್ಲಿ ಅಂತ. ಥೈಲ್ಯಾಂಡ್ ದೇಶವನ್ನು ದ ಲ್ಯಾಂಡ್ ಆಫ್ 1000 ಸ್ಮೈಲ್ಸ್ ಅಂತಾನೆ ಕರೀತಾರೆ. ಥೈಲ್ಯಾಂಡ್ ಲ್ಯಾಂಡ್ ಆಫ್ 1000 ಸ್ಮೈಲ್ ಅಂತ. ನೀವೆಲ್ಲೇ ಹೋಗಿ ಸ್ಮೈಲ್ ಮಾಡ್ತಿರ್ತಾರೆ. ನೀವು ನೇಪಾಳಕ್ಕೆ ಹೋಗಿ, ಭಾಳ ಜನ ನೋಡಿದ್ದೀನಿ ನಾನು, ಮಾಡ್ತಾರೆ. ಭಾರತೀಯರಲ್ಲಿ ಏನಾಗುತ್ತೆ ಅಂತಂದರೆ ನಾವಿನ್ನೂ ಒಳಗಿನ ಭಾವನೆಗಳಿಂದ ಹೊರಗೆ ಬಂದಿಲ್ಲ, ನಮ್ಮದೇ ಆದಂಥ ಗುಂಗಿನಲ್ಲಿ ಇರ್ತೇವೆ. ನಾನು ಭಾಳ ಜನ ನೋಡಿದ್ದೇನೆ, ಅವರು ಕೂತ್ಕೊಳ್ಳುವ ಶೈಲಿನೇ ಹೇಗೆ, ಮತ್ತು ಸ್ಟೇಜ್ನಲ್ಲಿ ಹೋಗಿ ಕೂತಾಗಲೂ ಅದೇ ಥರ ಕೂತ್ಕೋತಾರೆ. ನೋಡಿ, ನಾನೀಗ 250 ಜನರ ಮುಂದೆ ಕೂತಿದ್ದೇನೆ. ನನ್ನ ಬಾಡಿ ಲ್ಯಾಂಗ್ವೇಜನ್ನು ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಮದುವೆಯಲ್ಲಿ ಕೂತಿದ್ದೇನೆ, ಸಾವಿರಾರು ಜನ ನನ್ನನ್ನು ಇಂಡೈರೆಕ್ಟಾಗಿ ನೋಡ್ತಿದ್ದಾರೆ ಅಂದಾಗ ಪರ್ಮನೆಂಟಾಗಿ ಒಂದು ಸ್ಮೈಲ್ ಇರಬೇಕು ಮುಖದಲ್ಲಿ. ನಾನು ಯಾವಾಗಲೂ ಹೇಳೋದು, ಬ್ಲೆಸ್ಡ್ ಆರ್ ದೋಸ್ ಪೀಪಲ್ ಹೂ ಆರ್ ಬಾರ್ನ್ ವಿತ್ ಎ ಸ್ಮೈಲ್ ಅಂತ. ಕೆಲವರು ನೋಡಿ ಹೀಗೆ ಇರ್ತಾರೆ ಯಾವಾಗಲೂ, ಅವ್ರ ಮುಖನೇ ಹೇಗೆ. ಇನ್ನೂ ಕೆಲವರು ಇಂಜೆಕ್ಷನ್ ಕೊಟ್ಟರು ಸ್ಮೈಲ್ ಮಾಡಲ್ಲ ಅಲ್ವಾ. ಅದರಿಂದಾಗಿ ಕರೆಕ್ಟಾಗಿ ಹೇಳಿದರೆ ನೀವು, ಬಾಡಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯ ಯಶಸ್ಸನ್ನು ನಿರ್ಧರಿಸುತ್ತದೆ.